ನಮಸ್ಕಾರ. ನಮಸ್ಕಾರ. ಇವತ್ತು ಅಫ್ಜಲ್ಪುರ ತಾಲೂಕಿನಲ್ಲಿ ಸುಮಾರು ನಾವು ಹೋರಾಟ ಮಾಡ್ಕೋತ ಬಂದಿದ್ದೆವು. ಈಗ ಇದೇ ತಿಂಗಳ ನಾವು ಭೀಮಾ ನದಿ ಸಂಪೂರ್ಣ ಬತ್ತು ಹೋದ ಮ್ಯಾಗ 8ನೇ ತಾರೀಕು ಒಂದು ಹೋರಾಟ ಹಮ್ಮಿಕೊಂಡಿದ್ದೆವು. ಆ ಹೋರಾಟ ಮೂಲಕ ನಮ್ಮ ಗತ್ತರ್ಗ ಬ್ಯಾರೇಜದಿಂದ ಗಣಗಾಪುರ ಬ್ಯಾರೇಜ್ ತನ ಸಂಪೂರ್ಣ ನದಿ ಬತ್ತಿ ಹೋಗಿತ್ತು. ಮತ್ತು ಈ ಕಡೆ ಸೊನ್ನ ಬ್ಯಾರೇಜದಿಂದ ಕುಡಿಗನೂರು ಆಗಿರ್ಬೋದು, ಶೇಷಗಿರಿ, ಮಣೂರ ಅಲ್ಲಿ ತನಕ ಭೀಮಾ ನದಿ ಬತ್ತಿ ಹೋಗಿತ್ತು. 2 ತಿಂಗಳ ಬತ್ತಿ ಹೋಗಿ ಸುಮಾರು ರೈತರು ಬೆಳೆಗಳನ್ನು ಹಾಳಾದು, ದನ ಕರುಗಳು ನೀರಿಂದು ಸಂಕಷ್ಟದಲ್ಲಿದ್ದು, ಅದಕ್ಕೆ ನಾವೊಂದು 8ನೇ ತಾರೀಕಿಗೆ ಹೋರಾಟ ಮುಖಾಂತರ ನಾವು ಈಗ ಇದ್ರ ಜಲಾಶಯದಿಂದ, ಜ್ಞಾನಪುರ ಜಲಾಶಯದಿಂದ 2 TMC ನೀರ ದನ ಕರುಗಳು ಎದ್ದೇನು ಕುಡ್ಲಿಕ್ಕೆ ನೀರು ಬಿಟ್ಟಾಗ ನಮ್ಗೆ ಅದರೊಂದಿಷ್ಟು ನೀರು ಕೊಟ್ಟು ಗತ್ತರ್ಗ ಬ್ಯಾರೇಜ್ ತುಂಬಿಕೊಂಡು ನಾವು ತೆಳಗಡೆ ಗಣಗಾಪುರ ತನ ಇವತ್ತು ಸಂಪೂರ್ಣವಾಗಿ ಸ್ಟೋರೇಜ್ ಆಗ್ಯದ. ಇನ್ನು ನಮ್ಮದು ಗುರಿ ಏನಂತಂದ್ರೆ, ಈಗೇನು ನಮ್ಮ ಭೀಮಾ ಏತ ನೀರಾವರಿ ಆಗಿ ಸುಮಾರು ಒಂದು 30 ವರ್ಷ ಆಯ್ತು. 30 ವರ್ಷ ಆದ್ರೂ ಯಾವ ರೈತರಿಗೆ, ಹೊಲ ಕಳ್ಕೊಂಡಂಥ ರೈತರಿಗೆ ಪರಿಹಾರನೂ ಬಂದಿಲ್ಲ ಮತ್ತು ಸಂಪೂರ್ಣ ನೀರನ್ನೂ ಮುಟ್ಟಿಲ್ಲ. ಇನ್ನು ಮುಂದಿನ ಗುರಿ ಈಗ ಏನದತ್ತಂದ್ರೆ, ಹೊಳೆಗಳೊಂದು ಈಗಂತೂ ಬತ್ತು ಹೋಗಿದ್ದು, ಈಗ ಮ್ಯಾಗ ಉಜನಿ ಜಲಾಶಯದಿಂದ ನೀರು ಹೊಂಟದ. ಈ ಫಸ್ಟಿಗೆ ಹತ್ತದು ಸೊನ್ನ ಬ್ಯಾರೇಜಾಗ 3 TMC ನೀರು ಇಟ್ಟುಕೊಂಡು ಹೆಚ್ಚಿಂದು ಸ್ಟೋರೇಜ್ ಮಾಡ್ಕೊಂಡು ತೆಳಗಡೆ ಬಿಡಬೇಕು. ಗತ್ತರ್ಗ ಸ್ಟೋರೇಜ್ ಮಾಡ್ಕೋಬೇಕು. ಮತ್ತು ಗುಳ್ಳೂರು ಹೊಸ ಗೇಟ ಈಗಾಗಲೇ ಆಗ್ಯದ. ಅದು ಕೆಲಸ ಮುಗಿಯೋ ಹಂತದಲ್ಲಿ ಅದ. ಯಾಕಂತಂದ್ರೆ ಅವರು ಪೂರಾ ಒಂದು ಇದ್ರಾಗ ಹರ, ಅವ್ರು ಬೆನ್ನು ಹತ್ತರೂ ಒಂದು ಮಾಡಲಾರ್ದ ಸ್ಥಿತಿಯಲ್ಲಿ ಹರ. ಈಗ ಅದು ಕೆಲಸ ತಕ್ಷಣ ಆಗ್ಬೇಕು. ಮತ್ತು ಗಣಗಾಪುರ ಗೇಟ ಅದನ್ನು ಅದನ್ನು ಸ್ಟೋರೇಜ್ ಮಾಡ್ಕೋಬೇಕು. ಮತ್ತು ತೆಳಗ ಕಲ್ಲೂರು ಬ್ಯಾರೇಜ್ ಅದನ್ನು ಎಷ್ಟು ಹಿಡಿಬೇಕು ಅಷ್ಟು ಕೆಪಾಸಿಟಿ ಹಿಡಿದು ತೆಳಗೆ ನೀರು ಬಿಡಬೇಕು. ಯಾಕಂದ್ರೆ ಬರಗಾಲ ಪರಿಸ್ಥಿತಿ ಅದು. ಈ ವರ್ಷ ಬರಗಾಲ ಪರಿಸ್ಥಿತಿ ಇದ್ದಕ್ಕಾಲ ಮಳೆನೂ ಇಲ್ಲ, ಏನೂ ಇಲ್ಲ. ಇಷ್ಟು ಹಿಡಿಬೇಕಂತೇಳಿ ನಮ್ಮ ಉದ್ದೇಶ. ಇನ್ನೂ ಒಂದು ಏನದ, ಈಗ ಕೆನಲ್ ಮುಖಾಂತರ ಎಲ್ಲ ರೈತರಿಗೆ ಬೆಳೆ ಬಿತ್ತಲಕೆರೆಯಲ್ಲಿ ಒಂದು ಇದ್ದ ಬೆಳಿಗೆರೆಯಲ್ಲಿ ನೀರು ಬಿಡಿಸ್ಬೇಕು. ಎಲ್ಲೆಲ್ಲಿ ಹೂಳಿದ ಅಲ್ಲಿ ಹೂಳು ಎತ್ತಬೇಕು. ಆ ನೀರಾವರಿ ಭೀಮಾ ಏತ ನೀರಾವರಿ ಅಧಿಕಾರಿಗಳು ಸುಮಾರು ಒಂದು ತಿಂಗಳಿಗೆ 7 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಕಟ್ತಾರೆ ಸರ್ಕಾರಕ್ಕೆ. ಅದು ರೈತರಿಗೆ ತಲುಪಿಲ್ಲ. ಈಗ ಮುಂದಿನ ಗುರಿ ನಮ್ಮದು ಭೀಮಾ ಏತ ನೀರಾವರಿ ಸಂಪೂರ್ಣ ನೀರು ಹರಿಸ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚುನ್ನಪ್ಪ ಬಣ ಸಿದ್ದರಾಮ ದಂಡೂರು. ನಮಸ್ಕಾರ. ಇವತ್ತು ಈ ಒಂದು ಸುದ್ದಿಗೋಷ್ಠಿ ಮಾಡೋದು ಉದ್ದೇಶ ಏನಂತ ಕೇಳಿದ್ರೆ, ಕಲಬುರಗಿ ಜಿಲ್ಲೆ ಸಂಪೂರ್ಣ ಬರಗಾಲಕ್ಕೆ ತುತ್ತಾಗ್ಯದ. ತಕ್ಷಣ ಕಲಬುರಗಿ ಜಿಲ್ಲಾ ಬರಗಾಲ ಘೋಷಣೆ ಆಗಬೇಕು. ಅಫ್ಜಲ್ಪುರ ತಾಲೂಕಿನಲ್ಲಿ ಹರಿಯತಕ್ಕಂಥ ಭೀಮಾ ನದಿಗೆ ಉಜನಿ ಜಲಾಶಯದಿಂದ ಹೆಚ್ಚಿನ ನೀರು ಬರ್ಲಿಕ್ಕತ್ತದ. ಎಲ್ಲ ಬ್ಯಾರೇಜ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಹಿಡಿದಿಟ್ಕೋಬೇಕು. ಮತ್ತು ಭೀಮಾ ಏತ ನೀರಾವರಿ ಕಾಲುವೆಗಳಿಗೆ ತಕ್ಷಣ ಸೊನ್ನ ಬ್ಯಾರೇಜ್ ನೀರು ಮುಟ್ಟಿದ ತಕ್ಷಣ ಭೀಮಾ ಏತ ನೀರಾವರಿ ನೀರು ಹರಿಸಲಿಕ್ಕೆ ಪ್ರಾರಂಭ ಆಗಬೇಕು. ಯಾವ್ಯಾವ ಕಾಲುವೆಗಳಿಗೆ ಹೂಳು ತುಂಬ್ಯಾವ ತಕ್ಷಣ ಆ ಕಾಲುವೆಗಳು ಹೂಳು ಎತ್ತುವಂಥ ಕೆಲಸ ಸರ್ಕಾರದಿಂದ ಮಾಡಿಸ್ಬೇಕು. ಯಾಕಂತ ಕೇಳಿದ್ರೆ ಆ ಕಾಲುವೆಗಳೇ ಅಧಿಕಾರಿಗಳು ಇಲ್ಲಿ ತನಕ ಹೊಳಿ ನೋಡಿಲ್ಲ. ಎಲ್ಲಿ ಕಾಲುವೆ ಆಗ್ಯಾವ, ಹೊಲ ಜಮೀನು ಕಳ್ಕೊಂಡ್ರೆ ಆ ಕಾಲುವೆಗಳ ಮುಖಾಂತರ ನೀರು ಮುಟ್ತಾ ಇಲ್ಲ. ಈ ಬರಗಾಲದ ಸ್ವಲ್ಪ ಬೆಳೆ ಉಳ್ದಾವ ಅಲ್ಲೇ ಕಬ್ಬಿನ ಬೆಳೆ ಆಗಿರ್ಬೋದು, ಈಗ ಹತ್ತಿ ಅದು ಯಾವ ಬಿತ್ತನೆ ಮಾಡ್ಕೊಳಕ್ಕೆ ಇನ್ನೂ ಅವಕಾಶ ಅದ. ತಾವು ತಕ್ಷಣ ನೀರು ಹರಿಸ್ಬೇಕು. ಮತ್ತು ಇವತ್ತು ಕಬ್ಬಿನ ಬೆಳೆ ಸರ್ಕಾರಕ್ಕೂ ಕೂಡ ಒಂದು ಟನ್ನಿನಿಂದ 3,500 4,000 ತನಕ ಆ ಬೊಕ್ಕಾಸಕ್ಕೆ ಹಣ ಜಮಾ ಆಗ್ತದ. ಕಬ್ಬಿನ ಬೆಳೆ ಹೋಯ್ತಂದ್ರೆ ಸರ್ಕಾರಕ್ಕೂ ಕೂಡ ಒಂದು ಕಡಿಮೆ ಇದರಲ್ಲಿ ಇದು ಆಗ್ತದಂತ ನಾ ಹೇಳಲು ಬಯಸ್ತೀನಿ. ಇವತ್ತು ರೈತರಿಗೆ ಬರ್ತಕ್ಕಂಥದ್ದು ಎಷ್ಟು ಬರ್ತದೆ ಅಷ್ಟು ಸರ್ಕಾರಕ್ಕೆ ಹೋಗ್ತದ. ಮತ್ತು ತಕ್ಷಣ ಈಗ ಬರಗಾಲದ ದನಕರುಗಳಿಗೆ ಮೇವಿಲ್ಲ. ಹುಬ್ಬಳ್ಳಿ ಮುಖಾಂತರ ಯಾವ ದನಕರುಗಳಿಗೆ ಮೇವು ಒದಗಿಸುವಂಥ ಸರ್ಕಾರ ತಕ್ಷಣವೇ ಘೋಷಣೆ ಮಾಡಬೇಕು.
ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ಗೂಳೂರು ಮುಂದಾಗಿರುವಂಥ ಗೂಳೂರು ಮತ್ತು ಮುನೋಡ್ಗ ನಡುವೆ ಆಗಿರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೆಲಸ ಇನ್ನೂ ಕೂಡ ಇದರಲ್ಲಿದೆ, ಸ್ಪೀಡ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಕೆಲಸ ಪ್ರಾರಂಭ ಆಗಿ 5-6-7 ವರ್ಷ ಆಲಕತ್ತು. ಈಗ ಮತ್ತೆ ಸ್ತಬ್ದಿಟ್ಟು ಕೆಲಸ ಮಾಡ್ಲಿಕತ್ತಾರ. ಅದಕ್ಕಾಗಿ ನಾವು ಅನ್ನೋದೇನು, ತಕ್ಷಣ ಕೆಲಸ ಮುಗಿಸ್ರಿ. ಅದನ್ನು ಕೂಡ 5 ಮೀಟರ್ ನೀರು ನಿಲ್ಲಿಸುವಂತ ಇದು ಅದ, ಅದಕ್ಕೆ ತಕ್ಷಣ ನೀರು ನಿಲ್ಲಿಸ್ರಿ. ಗಾಣಗಾಪುರ ಗೇಟ್ ಕೂಡ ಹಾಳಾಗಿ ಹೋಗ್ಯಾವ, ಅದಕ್ಕೂ ಕೂಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೇವು. ಅದಕ್ಕೂ ಕೂಡ ದೊಡ್ಡ ದೇವಸ್ಥಾನ ಅದ, ದತ್ತಾತ್ರೇಯ ದೇವಸ್ಥಾನ, ತಾವೆಲ್ಲ ಬಂದು ಹೋಗಿರಿ. ಅದಕ್ಕೂ ಕೂಡ ಮುಂದಿನ ದಿನಮಾನದಲ್ಲಿ ಇಲೆಕ್ಟ್ರಿಕಲ್ ಗೇಟ್ ಅಳವಡಿಸ್ಬೇಕಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಅಶೋಕ್ ಹುಗಾರ್. ನಮಸ್ಕಾರ.